ನಾನು ವರಮಹಾಲಕ್ಷ್ಮಿ ಪೂಜೆನ ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿ ಇವತ್ತು ಅದೇ ವ್ಲಾಗ್ನ ಹಾಕ್ತಾಯಿದ್ದೀನಿ, ಪೂಜೆ ವಿಡಿಯೋನ ಹಾಕ್ತಾಯಿದ್ದೀನಿ. ಅಂದರೆ ಇನ್ನೂ ಯಾವ ರೀತಿ ಸೀರೆ ಎಲ್ಲ ದೇವರಿಗೆ ಸೀರೆ ಎಲ್ಲ ಯಾವ ಥರ ಉಡಿಸಿದ್ದೀನಿ ಅಂತ ಹೇಳಿ ಇನ್ನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ನಾನು ಇವತ್ತು ಯಾವ ರೀತಿ ಪೂಜೆ ಮಾಡಿರೋದನ್ನು ಪೂಜೆ ವಿಡಿಯೋ ಮಾತ್ರ ಹಾಕಿದ್ದೀನಿ. ಏನೇನು ತಿಂಡಿಗಳ್ನು ಮಾಡಿದ್ದೀನಿ ಅಂತ ನೋಡಿ. ಮುಂದೆ ಇಡೋದಕ್ಕೆ ಚಕ್ಲಿ ಇದೆಲ್ಲ ನಾನೇ ಮಾಡ್ಕೊಂಡಿದ್ದು ಮನೆಯಲ್ಲಿ. ಮತ್ತು ಕೋಡ್ಬಳೆನೂ ಮಾಡಿಕೊಂಡೆ, ಸ್ವಲ್ಪ ಎಲ್ಲ ಮಾಡಿಕೊಂಡು ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿರಿದೆ, ಸಖತ್ತಾಗಿದೆ ಮಾತ್ರ. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಬರೀ ಕಡಿಮೆ ಖರ್ಚು ಕೂಡ, ಜಾಸ್ತಿ ಏನು ಖರ್ಚೇನಿರಲ್ಲ. ತುಂಬ ಬೇಗ ಕಡಿಮೆ ಸಮಯದಲ್ಲೂ ಮಾಡ್ಕೊಳ್ಬೋದು. ಕರ್ಜಿಕಾಯಿ ಅಂತೂ ಇನ್ನೂ ಸಖತ್ತಾಗಿರುತ್ತೆ, ಒಳ್ಳೆ ಕ್ರಿಸ್ಪಿಯಾಗಿರುತ್ತೆ. ನಿಮಗೆ ಅಂದರೆ ಒಬ್ಬೊಬ್ಬರಿಗೆ ಮೆತ್ತಗಾಗುತ್ತೆ, ಕರ್ಜಿಕಾಯಿ ಮಾಡೋಕ್ಕೆ ಬರಲ್ಲ ಅನ್ನೋರ್ಗು ಮುಂದಿನ ವಿಡಿಯೋಗಳಲ್ಲಿ ಕೂಡ ಹಾಕ್ತೀನಿ ಕರ್ಜಿಕಾಯಿ ಯಾವ ಥರ ಮಾಡಿದ್ದೀನಿ ಅಂತ ಹೇಳಿ. ಇದು ರವೆ ಉಂಡೆ ಅಂತೂ ಪಾಕ ಏನು ಬೇಡ, ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಆ ಥರ ಮಾಡ್ಕೊಂಡಿದ್ದೀನಿ ನಾನು. ನೋಡ್ತಾ ಇದ್ದೀರಲ್ಲ, ಹಂಗೆ ನೋಡಿ ಸೀರೆನ ರೆಡಿ ಮಾಡ್ಕೊತಾ ಇದ್ದೀನಿ. ಸೀರೆ ಯಾವ ಥರ ರೆಡಿ ಮಾಡ್ಕೊಂಡೆ ಹೆಂಗೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ಹಾಕ್ತೀನಿ. ಸಿಂಪಲ್ಲಾಗೆ ಸೀರೆ ಉಡಿಸಿದ್ದೀನಿ, ಬೇಗ ಕಡಿಮೆ, ಒಂದು ಏನಿಲ್ಲ ಅರ್ಧ ಗಂಟೆ ಒಳಗಡೆ ಎಲ್ಲ ಸೀರೆ ಉಡಿಸೇ ಬಿಟ್ಟೆ ನಾನಂತೂ. ಅಂದರೆ ಈ ಥರ ಅಂದರೆ ಸಿಂಪಲ್ಲಾಗಿ ಸೀರೆ ಉಡಿಸಿರೋದ್ರಿಂದ ಅಂದರೆ ಬೇಗ ಆಗೋಗುತ್ತೆ, ಇನ್ನು ರಿಸ್ಕ್ ಏನಿಲ್ಲ. ನಾನಂತೂ ಬೇಗ ಉಡಿಸಿ ರೆಡಿ ಮಾಡಿಕೊಂಡೆ. ನಾನು ಕೂಡ ಯಾವ ಥರ ಉಡಿಸ್ದೆ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ಹಾಕ್ತೀನಿ. ನಾನಿವಾಗ ಸುಮ್ಮನೆ ಸಿಂಪಲ್ಲಾಗಿ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ಥರ ಎಲ್ಲ ಬಡವೆಗಳ್ನೆಲ್ಲ ಹಾಕ್ಕೊಂಡು ಅಲಂಕಾರನ ಮಾಡಿಕೊಂಡೆ. ನೈಟ್ ಫುಲ್ಲು ಎದ್ದಿದ್ದೆ ನಾನಂತೂ, ಫುಲ್ಲು ಟೋಟಲಾಗಿ ಮಲಗೇ ಇಲ್ಲ. ಇದೆಲ್ಲ ಮಾಡೋ ಅಷ್ಟರಲ್ಲಂತೂ ಫುಲ್ಲು ವ್ಲಾಗ್ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಯಾವ ಥರ ಮಾಡಿದೆ ಅಂತ ಹೇಳಿ. ನೋಡ್ತಾ ಇದ್ದೀರಲ್ಲ, ಎಲ್ಲ ಕೊನೆಗೂ ಎಲ್ಲ ರೆಡಿ ಮಾಡಿದೆ. ರೆಡಿ ಮಾಡಿದಾದಮೇಲೆ ಪೂಜೆನ ಮಾಡ್ಕೊತಾ ಇದ್ದೀನಿ. ನಾನು ನೈಟು ರಂಗೋಲಿನೂ ಕೂಡ ನಾನೇ ಮನೆಯಲ್ಲೇ ನೈಟ್ ರಂಗೋಲಿನೂ ಕೂಡ ಬಿಟ್ಟೆ. ಸಿಂಪಲ್ಲಾಗಿ ರಂಗೋಲಿ ಬಿಟ್ಟಿದ್ದೆ, ತೋರಿಸ್ತೀನಿ ರೀ. ನಾನು ಈ ಥರ ಪೂಜೆನ ಮಾಡಿದ್ದು ನಮ್ಮ ಮನೆಯಲ್ಲಿ, ಅದೇ ವಿಡಿಯೋನ ಹಾಕ್ತಾಯಿದ್ದೀನಿ. ಸಿಂಪಲ್ಲಾಗಿ ಮಾಡಿದ್ದೀನಿ ನೋಡಿ. ಹಾಗೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನನಗಂತೂ ಅಷ್ಟೊಂದು ಗಂಟೆ ಎಲ್ಲ ಚೆನ್ನಾಗಿ ಆಡ್ಸೋದಕ್ಕೆ ಬರಲ್ಲ, ಬಂದಂಗೆ ಮಾಡಿದ್ದೀನಿ. ನನಗೇನು ಅಷ್ಟು ಜಾಸ್ತಿ ಗಂಟೆ ಆಡಿಸಿ ಬರಲ್ಲ, ನನಗೆ ರೂಢಿ ಇಲ್ಲ. ನಾನು ಬರೀ ಮಾಮೂಲಿ ಊದ್ಗಡ್ಡಿ ಬೆಳಗ್ತೀನಿ, ಹಂಗಾಗಿ ಹೇಳ್ತಾ ಇದ್ದೀನಿ ನೋಡಿ. ರಂಗೋಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ಸಿಂಪಲ್ಲಾಗೆ ಬಿಟ್ಟಿದ್ದೀನಿ. ಅದನ್ನೇ ಸ್ವಲ್ಪ ಸಿಂಪಲ್ಲಾಗಿ ಇದೆ ನೋಡಿ, ಏನಂತ ಗ್ರ್ಯಾಂಡ್ ಏನಿಲ್ಲ, ಸುಮಾರಾಗಿ ಹಂಗೆ ಬಿಟ್ಟಿದ್ದೀನಿ. ಅಲ್ಲಿ ಎಕ್ಕದ ಗಿಡ ಇತ್ತು, ಆ ಎಕ್ಕದ ಗಿಡಕ್ಕೆ ಪೂಜೆ ಮಾಡಿಕೊಂಡು ಬಂದೆ. ಒಂದು ಎಕ್ಕದ ಗಿಡ ಹಾಕ್ಕೊಂಡಿದ್ದೀನಿ, ಮತ್ತು ಇನ್ನೊಂದು ವಾಸ್ತು ಗಿಡ ಅಂತ ಹೇಳಿ ಎಲ್ಲರೂ ಹಾಕಿದ್ದಾರೆ ಅಂತ ನಾನು ಕೂಡ ಹಾಕ್ಕೊಂಡಿದ್ದೀನಿ. ಆ ವಾಸ್ತು ಗಿಡಕ್ಕೂ ಕೂಡ ಪೂಜೆ ಮುಗಿಸ್ಕೊಂಡು ಬಂದೆ. ಇಲ್ಲಿ ಇವಾಗ ಮಂಗಳಾರತಿ ಮಾಡ್ತಾಯಿದ್ದೀನಿ. ಕೊನೆಗೆ ನೋಡಿ, ಸಾಂಬ್ರಾಣಿ ಹಾಕಿದ್ರೇ ಒಂಥರ ಸಮಾಧಾನ. ಹಾಗಾಗಿ ನಾನು ಇವಾಗ ಸಾಂಬ್ರಾಣಿನ ಹಾಕೋತಾ ಇದ್ದೀನಿ ನೋಡಿ. ಸಾಂಬ್ರಾಣಿ ಹಾಕ್ಬಿಟ್ರೆ ಅಲ್ಲಿಗೆ ಸಮಾಧಾನ ಆಗೋಗುತ್ತೆ. ನಾನು ಈ ರೀತಿಯಾಗಿ ಮಾಡಿದ್ದು ಅದೇ ವಿಡಿಯೋನೇ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ. ಅಂದರೆ ನಾನು ಇದೇ ಫಸ್ಟ್ ಟೈಮ್ ಈ ಥರ ಹೊರಗಡೆ ನಾನೇ ಓನಾಗಿ ನಾನೇ ದೇವ್ರನ್ನ ಕೂರಿಸಿ ಮಾಡಿರೋದು. ಹೀಗೆ ಮಾಡಿದ್ದೀನಿ. ಯಾವ ಥರ ಮಾಡ್ಬೋದು ಸಿಂಪಲ್ಲಾಗು ಅಂತಲೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ಎಲ್ಲ ತೋರಿಸ್ತೀನಿ ನೋಡಿ. ನೋಡ್ತಾ ಇದ್ದೀರಲ್ಲ, ಇದೇ ರಂಗೋಲಿ. ಬೆಳಗ್ಗೆ ನಾನು ಅದನ್ನು ವಿಡಿಯೋ ಮಾಡ್ಕೊಂಡೆ, ಚೆನ್ನಾಗಿದೆ. ನೈಟ್ ಮಾಡ್ಕೊಂಡಿದ್ದೆ, ಸ್ವಲ್ಪ ಹಂಗೆ ಅನ್ನಿಸ್ಲಿಲ್ಲ.
ನೋಡ್ತಾ ಇದ್ದೀರಾ ದೇವರು ದೂರದಿಂದನೂ ಕೂಡ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು, ಸಖತ್ತಾಗಿತ್ತು. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಇನ್ನೂ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಫೇಸ್ಬುಕ್ಕಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರಾ ಇನ್ನೂ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಅಂದರೆ ಇನ್ನು ನಾನು ಚಕ್ಲಿ ಕೋಡ್ಬಳೆ ಇವೆಲ್ಲ ಯಾವ್ಯಾವ ಥರ ಮಾಡಿದೆ, ಕರ್ಜಿಕಾಯಿ ಇದೆಲ್ಲದನ್ನು ಕೂಡ, ಮತ್ತು ವ್ಲಾಗು ನಾನು ನೈಟು ಫುಲ್ಲು ಎದ್ದಿದ್ದೆ ಮತ್ತು ಹೆಂಗೆ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಅಂತ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ಹಾಕ್ತೀನಿ, ಫುಲ್ಲು ವ್ಲಾಗೇ ಹಾಕ್ತೀನಿ. ನೋಡ್ತಾ ಇದ್ದೀರಲ್ಲ, ಕೊನೆಗೆ ನಾನೊಂದು ವಿಡಿಯೋನ ತೆಕ್ಕೊಂಡೆ, ಸೆಲ್ಫಿ ವಿಡಿಯೋನ ದೇವ್ರ ಜೊತೆಯಲ್ಲಿ. ನೋಡ್ತಾ ಇದ್ದೀರಲ್ಲ, ಇದಾಗಿತ್ತು ಇವತ್ತಿನ ಪೂಜೆ ವ್ಲಾಗು. ನೋಡ್ತಾ ಇದ್ದೀರಲ್ಲ, ಅಂದರೆ ಬೇಗನೆ ಪೂಜೆ ಮುಗಿಸ್ದೆ. ಎಲ್ರಿಗೂ ನಮಸ್ಕಾರ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.